ಅವ್ರವ್ರ ವೈಯಕ್ತಿಕ. ಈಗ ಮೊನ್ನೆ ರವಿನೂ ಹೋಗಿ ಬಂದಿರು, ಯಾವುದೋ ಒಂದು ಕಾರ್ಯಕ್ರಮದ ಪ್ರಯುಕ್ತ ಒಂದು ಅವ್ರ ಕ್ಷೇತ್ರದ ಒಂದು 10-15 ಜನ ಕರ್ಕೊಂಡು ಹೋಗಿ ಬಂದಿದ್ರು. ಸೊ ಕೆಲವು ಶಾಸಕರು ಅಥವಾ ಪಕ್ಷದ ಮುಖಂಡರುಗಳು ವೈಯಕ್ತಿಕವಾಗಿ ಕೆಲವು ದೇಶಕ್ಕೆ ಟೂರ್ ಮಾಡೋದು ಅಥವಾ ಬೇರೆಯವ್ರು ಕರ್ಕೊಂಡು ಹೋಗೋದು ಅದು ಅವ್ರ ವೈಯಕ್ತಿಕ. ಅದನ್ನೇನು ದೊಡ್ಡ ವಿಚಾರ ಅಂತ ನಾವು ಅದನ್ನ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಸರ್, ಅದನ್ನ ಅವ್ರು ಏನ್ ಹೇಳೋರೆ ಅಂತ ಅರ್ಥ ಮಾಡ್ಕೊಂಡ್ರಲ್ಲ. ನಾನು ನೋಡಿದೆ ವಿಡಿಯೋನ. ಹೈಕಮಾಂಡ್ ಸೂಕ್ತವಾದಂತ ನಿರ್ಧಾರ ತಗೋತಾರೆ. ಇಲ್ಲಿ ಟೂರ್ ಹೋಗೋದು, ಟೂರ್ ಬರೋದು ಅಥವಾ ಯಾರ ಪರ ಯಾರು ವಿರುದ್ಧ ನಿಲ್ಲೋದ್ರಿಂದ ಆಗಲ್ಲ. ಹೈಕಮಾಂಡ್ ನಮ್ಮ ತೀರ್ಮಾನ. ಹೈಕಮಾಂಡ್ ಇದನ್ನು ಸೂಕ್ತವಾದಂತ ಸಂದರ್ಭದಲ್ಲಿ ತೀರ್ಮಾನ ತಗೋಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿದ್ದಾರೆ. ಖಂಡಿತ ಅದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಿಲ್ಲ. ನಾನು ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ನಮ್ಮ ಪಕ್ಷ ಡ್ಯಾಮೇಜ್ ಆಗ್ಲಿಕ್ಕೆ ಬಿಡಲ್ಲ. ನಮ್ಮ AICC ಅಧ್ಯಕ್ಷರಿರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಸೊ ಮೊನ್ನೆ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ವೇಣುಗೋಪಾಲ್ ಸುರ್ಜೇವಾಲಾ ಇರ್ಬೋದು, ಮೇಡಮ್ ಇರ್ಬೋದು, ನಮ್ಮ ಅಧ್ಯಕ್ಷರನ್ನ DCM ಮತ್ತು CM ಇಬ್ಬರನ್ನೂ ಕೂರಿಸಿ ಸೂಕ್ತವಾದಂಥ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನ ತಗೋತಾರೆ. ಯಾವುದೇ ಕಾರಣಕ್ಕೆ ನನ್ನ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಮೀಡಿಯಾಕ್ಕೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅಂತ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹೈಕಮಾಂಡ್ ಬದ್ಧಕ್ಕೆ ನಾವಿಬ್ರು ಬದ್ಧ ಅಂತ. ಪ್ರಶ್ನೆನೇ ಬರಲ್ಲ, ತೀರ್ಮಾನ ತಗೋತಾರೆ. ಏನಾಗಿದೆ ಸರಿ ತಪ್ಪು ಅಂತ ವಿಶ್ಲೇಷಣೆ ಮಾಡುವಂಥದ್ದಲ್ಲ. ಸ್ಪೀಕರ್ ತೀರ್ಮಾನ ತಗೋಬೇಕು. ಸೊ ನಾನು ಮೊನ್ನೆನೂ ಅಲ್ಲಿ ಕೇಳಿದ್ರು, ಸ್ಪೀಕರ್ ಹತ್ರ ನಾವು ಸಹ ಮಾತಾಡ್ತೀವಿ ಅಂತ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಸ್ಪೀಕರ್ ಹತ್ರ ಮಾತಾಡ್ತೀವಿ, ಸಿಕ್ಕಿಲ್ಲ ಸ್ಪೀಕರು. ಯಾವ ಕಾರಣಕ್ಕೆ ಅದನ್ನ ಸ್ವಲ್ಪ ನಿರ್ಬಂಧನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಸ್ಪೀಕರ್ ಹತ್ರ ಮಾತಾಡ್ತೀವಿ. ಸ್ಟೇಟ್ ಬಜೆಟ್ ನೋಡ್ರಿ, ನಾವು ಕಳೆದ 2.5 ವರ್ಷದಲ್ಲಿ ಯಶಸ್ವಿಯಾಗಿ 5 ಗ್ಯಾರಂಟಿ ಕೊಟ್ಟಿರೋದೇ ಒಂದು ದೊಡ್ಡ ಇದು. ಅಭಿವೃದ್ಧಿಗೆ ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಈ ವರ್ಷ ಬಜೆಟ್ನಲ್ಲೂ ಸಹ 100ಕ್ಕೆ 100 ನಮ್ಮ ಮುಖ್ಯಮಂತ್ರಿಗಳು ಅವರ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಸಂಪನ್ಮೂಲವನ್ನು ನೋಡಿ ಸೂಕ್ತವಾದಂಥ ಒಳ್ಳೆಯ ಬಜೆಟನ್ನು ಕೊಡ್ತಾರೆ ಅನ್ನೋ ಭರವಸೆ ನಮಗಿದೆ. ಮತ್ತು ಇದು 4 ಲಕ್ಷ ಮೀರಿದಂಥ ಬಜೆಟು. 55 ಲಕ್ಷ ಕೊಡುವಂಥ ರಾಜ್ಯದ ಅವರೇ BJPಯವರು ನಿಮ್ಮ TV ಡಿಸ್ಕಷನಲ್ಲಿ ನೋಡಿದ್ವಿ ನಾವು ಎಷ್ಟೋ ಸಾರಿ. ಸೊ ರೈತರಿಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟಿಲ್ಲ ಅಥವಾ ಕರ್ನಾಟಕಕ್ಕೆ ಸಂಪೂರ್ಣವಾಗಿ ಮಾನ್ಯತೆ ಕೊಟ್ಟಿಲ್ಲ ಅನ್ನೋದು ನೀವೆಲ್ಲ ನೋಡಿದ್ದೀರಾ. TV ಡಿಸ್ಕಷನ್ ನೋಡಿದ್ದೀರಾ, ಪತ್ರಿಕೆಯಲ್ಲಿ ನೋಡಿದ್ದೀರಾ. ಇವತ್ತು 19 ಜನ BJP MP ಗಳಿದ್ದು, 5 ಜನ ಮಂತ್ರಿಗಳಿದ್ದು, ರಾಜ್ಯಕ್ಕೆ ಏನಾದರೂ ಅವ್ರದ್ದು ಆದಂಥ ಕೊಡುಗೆ ಇದೆಯಾ? ನೀವೇ ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಆಯ್ತು. ನಾವೇನು ಹೇಳಲೇಬೇಕಾಗಿಲ್ಲ. ನಾವು ಹೇಳಿದ್ರೆ ಅವ್ರಿಗೆ ಕಾಂಗ್ರೆಸ್ನವರು BJPಯವ್ರನ್ನ JDSನವ್ರನ್ನ ಬೈದು ಅಂತಾರೆ. ಇವತ್ತು ಜನತಾದಳದವರು BJP ವಿರುದ್ಧ ಟೀಕೆಯನ್ನ ಮಾಡಿದಂಥ ಕಾಂಗ್ರೆಸ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಟೀಕೆ ಮಾಡಿದರು JDS ಅವರು. ಇವತ್ತು ಎಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಕೊನೆ ಪಕ್ಷ ಅವರು ಡಿಮ್ಯಾಂಡ್ ಯಾರ ಮಾಡ್ಬೋದಾಯ್ತು, ಏನು ಮಾಡ್ತಾ ಇಲ್ಲ. ಅವ್ರಿಗೆ ಅಧಿಕಾರನೇ ಮುಖ್ಯ ಆಗಿದೆ ವಿನ ಜನತಾದಳಕ್ಕೆ. ಅವ್ರು ಕೊಟ್ಟಿರ್ತಕ್ಕಂಥ BJPಯ ಒಂದು ಮಿತ್ರತ್ವದಿಂದ ಅವ್ರಿಗೆ ಲಾಭ ಏನಾಗಿದೆ ಅದೇ ಸಾಕು. ರಾಜ್ಯಕ್ಕೆ ಅನ್ಯಾಯ ಆಗಿದ್ರು ತೊಂದರೆ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಅವರು ತಲುಪಿದ್ದಾರೆ. ಸೊ ಈಗ ಮಾದಾಯಿ ನಾವು ಟೆಂಡರ್ ಕರೆದಿದ್ದೀವಿ, ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಇವತ್ತು ಮೇಕೆದಾಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರು, ಒಂದು ಕ್ಲಾರಿಟಿ ಇಲ್ಲ. ಸುಪ್ರೀಂ ಕೋರ್ಟಿಂದ ಕ್ಲಿಯರ್ ಆಗಿ ಮಾಡಬೇಕು, ಮಾಡೋದು ಸೂಕ್ತ, ಇದು ಅನಿವಾರ್ಯ ಅಂತೇಳಿ ಡೈರೆಕ್ಷನ್ ಕೊಟ್ರು ನಾನು 5 ನಿಮಿಷಕ್ಕೆ ಮಾಡ್ತೀನಿ ಅಂತ ನಮ್ಮ MP ಅವರು ಹೇಳಿದರು. ಸುಪ್ರೀಂ ಕೋರ್ಟ್ ಕೊಟ್ಟ ಮೇಲೂ ಅವರು ಇನ್ನೂ ಮಾಡೋಕ್ಕಾಗಿಲ್ಲ. ಏನು ಮಾಡೋಕ್ಕಾಗತ್ತೆ ಈಗ? ಅದರಿಂದ ನನಗೆ ಗೊತ್ತಿದೆ ಸಾರ್ವಜನಿಕರು ಒಂದೊಂದು ಸಾರಿ ಹಲವಾರು ಕಾರಣಕ್ಕೆ ಎಷ್ಟೇ ಅಭಿವೃದ್ಧಿ ಅಥವಾ ಎಷ್ಟೇ ಒಳ್ಳೆಯ ಕಾರ್ಯಕ್ರಮ ಸಾರ್ವಜನಿಕ ಸೌಲಭ್ಯ ಕೊಟ್ಟರು ಬೇರೆ ಬೇರೆ ಕಾರಣಕ್ಕೆ ರಾಜಕೀಯವಾಗಿ ಆಲೋಚನೆ ಮಾಡ್ತಕ್ಕಂಥದ್ದನ್ನ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ. ನೋಡೋಣ, ಕೆಲವರೆಲ್ಲ 28ಕ್ಕೆ ಎಲ್ಲ ರೆಡಿಯಾಗವ್ರೆ ಫೋಟೋ ಗೀಟು ಹೊಲಿಸ್ಕೊಂಡು. ಸೊ ಇನ್ನೂ 2 ವರ್ಷ ಇದೇನಿದೆ ಮರ್ತ್ಬಿಟ್ಟವ್ರು ಅವರು. ಬಹುಶಃ 2 ವರ್ಷ 2 ದಿವಸ ಬರುತ್ತೆ ಅಂತ ಇಟ್ಕೊಂಡವ್ರು. 2 ವರ್ಷ 3 ತಿಂಗಳಿದೆ.
ಬಟ್ ಆಲೆ ಕೋಟು ಸೂಟು ಎಲ್ಲ ಹೊಲ್ಸ್ಕೊಂಡು ಸೊ ಯಾರು ಯಾವ್ಯಾವ ಖಾತೆ ಹಂಚ್ಕೊಂಡು ಕೂತಿದ್ದಾರೆ. ಇಲ್ಲಿ ಖುಷಿಯಾಗಿರೋದು ತಪ್ಪು ಅಂತೂ ಹೇಳಕ್ಕಾಗಲ್ಲ. ಸೊ ಇರ್ಲಿ, ನಮ್ಗೆ ಇನ್ನೂ 2 ವರ್ಷ 3 ತಿಂಗಳಿದೆ. 28ಕ್ಕೆ ಡಿಸೈಡ್ ಮಾಡ್ತಾರೆ ಜನ ಅಂತ. ಮುಖ್ಯವಾಗಿ 28ಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು, ಯಾವ ಸರ್ಕಾರ ಬರಬೇಕು ಅನ್ನೋದನ್ನ ಜನ ಥಿಂಕ್ ಮಾಡೋದೇ 3 ತಿಂಗಳಿದೆ. ನಿಮಗೆ ಟೂ ಅರ್ಲಿ ಅಲ್ಲ. ಕೆಲವರು ಅವರೇ ಬಾಯ್ಬಿಟ್ಟವ್ರೆ, ಮಗು ಹುಟ್ಟೋದ್ಕಿಂತ ಮೊದಲೇ ಕುಲಾವಿ ಅಂತ. ಹಂಗೆ ಎಲ್ಲನೂ ಅವರೇ ಮಾತಾಡ್ತಾರೆ, ಅವರೇ ಪ್ರಶ್ನೆ ಮಾಡ್ತಾರೆ. ಅವರವರಲ್ಲೇ ಈಗ ಎರಡು ಪಕ್ಷದ ಮಧ್ಯದಲ್ಲಿ ನಡೀತಾ ಇದೆ, ಆಲೆ ಪ್ರಾರಂಭ ಆಗಿದೆ ತಿಕ್ಕಾಟ. ಸೊ ಮಿತ್ರತ್ವದ ಪ್ರಶ್ನೆ, ಅದಕ್ಕೆ ಸಮಾಧಾನ. ಬಟ್ ಒಂದು ಸ್ವಲ್ಪ ಪ್ರಶ್ನೆ ಮಾಡೋದು ಪ್ರಜಾಪ್ರಭುತ್ವದಲ್ಲಿ ನಾವು ನೋಡ್ತಾ ಇದೀವಲ್ಲ, ಅದರಿಂದ ಇವೆಲ್ಲ ನಡೀಲಿ ಇನ್ನೆರಡು ವರ್ಷ.